ಸರ್, ಈಗಾಗಲೇ ಒಂದು ಹಿಟ್ ಸಿನಿಮಾ ನಿಮ್ಮ ಬ್ಯಾನರಿಂದ ಒಂದು ಚೆನ್ನಾಗಿ ನೋಡ್ತಾ ಇದ್ದಾರೆ, ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಈಗ ಎರಡನೇ ಸಿನಿಮಾ ತಯಾರಾಗ್ತಿದೆ, US ಸಿಕ್ಕಿದೆ. ಅದೊಂದು ನಿರೀಕ್ಷೆ, ಜನಕ್ಕೂ ನಿರೀಕ್ಷೆ ಇದೆ ನಿಮ್ಮ ಬ್ಯಾನರಿಂದ ಮತ್ತೆ ಇನ್ನೊಂದು ಸಿನಿಮಾ ಬರ್ತಾ ಇದೆ ಅಂತ. ನಿಮಗೆ ಹೇಗೆ ಅನಿಸ್ತಾ ಇದೆ? ನಾನು ಆದಷ್ಟು ಹೆಚ್ಚಿಗೆ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಂದರೆ ಕಾಮಿಡಿ ಏನಿದೆ ಇದರಲ್ಲಿ ಅಂತ ಯೋಚನೆ ಮಾಡ್ತೀನಿ. ಕತೆ ಅನ್ನೋದು ನನಗೆ ತುಂಬ ಇಂಪಾರ್ಟೆಂಟ್ ಅನ್ನೋದು. ಎರಡನೇದು ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳ್ತೀವಿ ಅನ್ನೋದನ್ನು ನಾನು ತುಂಬ ಸೆಲೆಕ್ಟ್ ಮಾಡೋಕ್ತೀನಿ. ಆ ಒಂದು ನಿಟ್ಟಿನಲ್ಲಿ ಕತೆನ ಸೆಲೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಕತೆ ಹೇಳಿದಾಗ ಬರೀ ನಗ್ತಾ ಇದ್ದಿದ್ದೇ ಆಯಿತು ನಮಗೆ. ಕತೆ ಹೇಳೋವಾಗಲೇ ಈ ಸಿನಿಮಾ ನೋಡಿದೆ ಮೊನ್ನೆ, ನೋಡಿದಾಗಂತೂ ಅಷ್ಟು ನಕ್ಕು ಖುಷಿ ಆಯಿತು ನನಗೆ. ಅಪ್ಪ, ಒಂದು ತೃಪ್ತಿ. ಒಬ್ಬ ನಿರ್ಮಾಪಕನಿಗೆ ಒಂದು ಜನ ಇಷ್ಟಪಡುವಂಥ ಚಿತ್ರನ ಮಾಡಿದ್ದೀನಿ ಅನ್ನೋ ಒಂದು ನಂಬಿಕೆ, ಧೈರ್ಯ ನನಗಿದೆ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಬ್ಬ ಕಣ್ಣು ಬಿಟ್ಟು ರಾತ್ರಿ ಕಣ್ಣು ಮುಚ್ಚೋವರೆಗೂ ಅವನದೇ ಆದಂಥ ಒಂದು ಟೆನ್ಷನ್ನು, ಸ್ಟ್ರೆಸ್ಸು, ಏನೋ ಆಲೋಚನೆ, ಏನೋ ಒಂದು ಇವತ್ತಿನ ಸಮಾಜ, ಇವತ್ತಿನ ಒಂದು ಸಿಸ್ಟಮು, ಅದನ್ನು ನಾವು ಅದರೊಳಗೆ ಹೋಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಸೊ ಪ್ರತಿಯೊಬ್ಬರಿಗೂ ಆ ಒಂದು ತಲೆನೋವು ಇದ್ದಿದ್ದೆ. ಈ ಚಿತ್ರ ನೋಡಿದಾಗ ಅಪ್ಪ, ಒಂದು ರಿಲೀಫ್ ಸಿಕ್ತು, ಖುಷಿ ಆಯಿತು, ಹೊಟ್ಟೆ ತುಂಬ ನಗಿಸಿದ್ರು, ಕಣ್ಣು ತುಂಬ ಒಳ್ಳೆ ದೃಶ್ಯನ ನೋಡ್ದಂಗೆ ಆಯಿತು, ಕಿವಿ ತುಂಬ ಒಳ್ಳೆ ಮ್ಯೂಸಿಕ್ ನೋಡಿದ್ವಿ. ಇಬ್ಬರು ಹೀರೋಗಳು ಕುಣಿದಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಕುಣಿದಿದ್ದಾರೆ. ಸೊ ಅಷ್ಟು ಒಳ್ಳೆ ಮ್ಯೂಸಿಕ್, ಡ್ಯಾನ್ಸ್, ವಿಷುವಲ್, ಸ್ಟೋರಿ ಆ್ಯಂಡ್ ಎಂಟರ್ಟೈನ್ಮೆಂಟ್, ಇದೆಲ್ಲ ಮೀರಿ, ಇದೆಲ್ಲದಕ್ಕಿಂತ ಕೊನೆಯಲ್ಲಿ ಆಚೆ ಬರೋವಾಗ, ಥಿಯೇಟ್ರಿಂದ ಆಚೆ ಬರೋವಾಗ ತುಂಬ ಒಂದು ಒಳ್ಳೆ ಹಿಡನ್ ಮೆಸೇಜ್ನ ಜನಗಳಿಗೆ ಅದು ತಟ್ಟುವಂಥ ಒಂದು ಒಳ್ಳೆ ಮೆಸೇಜ್ ಅದು 100% ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಅವನಿಗೆ ಗ್ಯಾರಂಟಿ ಮೂರು ಬಿಟ್ಟು ಬಂದವನು. ಹೌದಾ? ಹಂಗೆ ಅನ್ಸಲ್ಲ. ಭಟ್ರ ಜೊತೆ ಕೆಲಸ ಮಾಡಿದ್ದು, ಯಾಕೆಂದರೆ ಮೊದಲನೇ ಸರಿ ನಿಮ್ಮ ಬ್ಯಾನರ್ ಕೆಲಸ ಮಾಡಿದ್ದಾರೆ. ಯಾರಿಗೆ ಹೇಳ್ತಾ ಇದೆಯಾ? ಎರಡನೇ ಪಿಕ್ಚರು ಬೇರೆ ಸುಮಾರು ಪಿಕ್ಚರು ನಾನು ಸೂರ್ಯ ಕೆಲಸ ಮಾಡಿದ್ದೀನಿ. ಅದು ಏನಂದರೆ ಭಟ್ರು ಅಂದರೆ ಈ ನಮ್ಮ ಒಳ್ಳೆ ಹೋಟ್ಲಿಗೆ ಹೋಗ್ತೀವಿ. ಏನಕ್ಕೆ ಹೋಗ್ತೀವಿ ಹೇಳಿ? ಎಲ್ಲ ಏನಕ್ಕೆ ಹೋಗ್ತೀವಿ ಹೇಳಿ? ಒಳ್ಳೆ ಭಟ್ರು ಒಳ್ಳೆ ಚೆನ್ನಾಗಿ ಅಡುಗೆ ಮಾಡ್ತಾರೆ, ವಾಹ್ ಒಳ್ಳೆ ರುಚಿಯಾಗಿರುತ್ತೆ ಅಂತ ಹೋಗ್ತೀವಲ್ಲ, ಆ ಥರ ಭಟ್ರು ನನಗೆ. ಅವರು ಕೈ ಮುಟ್ಟಿದ್ರೆ ಸಾಕು, ಅವ್ರು ಏನೇ ಬಡಿಸಿದ್ರು ಟೇಸ್ಟಾಗಿರುತ್ತೆ, ಅಚ್ಚುಕಟ್ಟಾಗಿ ಮಾಡ್ತಾರೆ. ಆಮೇಲೆ ಯಾವುದು ಉಪ್ಪು ಎಲ್ಲಿ ಜಾಸ್ತಿ ಹಾಕ್ಬೇಕು, ಎಲ್ಲಿ ಖಾರ ಕಮ್ಮಿ, ಉಪ್ಪು ಜಾಸ್ತಿ, ಇಲ್ಲ ಖಾರ ಜಾಸ್ತಿ, ಎಲ್ಲಿ ಉಪ್ಪು ಕಮ್ಮಿ. ಸೊ ಇದು ಚೆನ್ನಾಗಿ ಗೊತ್ತು, ಮಸಾಲೆ ಚೆನ್ನಾಗಿ ರಿಸಿಪ್ಟ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಭಟ್ರು. ಪಾಕಪ್ರವೀಣ. ಸೊ ಖುಷಿ ಆಯಿತು ನನಗೆ. ಅವ್ರದ್ದು ಬಗ್ಗೆ ನಾನೇನು ಮಾತಾಡೋಂಗಿಲ್ಲ ಬಿಡಿ. ಇಡೀ ನಮ್ಮ ರಾಜ್ಯದ ಜನತೆ ಅವ್ರ ಪಿಕ್ಚರ್ಗಳನ್ನ ನೋಡಿ ಅಷ್ಟು ಖುಷಿಯಾಗಿ, ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಚಿತ್ರರಂಗ ಇರೋವರೆಗೂ ಅವ್ರ ಚಿತ್ರಗಳನ್ನ ಯಾರು ಮರೆಯೋಕ್ಕಾಗಲ್ಲ. ಸೊ ಈ ಚಿತ್ರನೂ ಆ ಸಾಲಿನಲ್ಲಿ ಸೇರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಖುಷಿ ಆಗುತ್ತೆ. ಭಟ್ರ ಜೊತೆ ಸಿನಿಮಾ ಮಾಡೋದು ನಮ್ಗೆ ಖುಷಿ. ನನಗೆ ಆರಾಮಾಗಿ ಒಂಥರ ಫ್ಯಾಮಿಲಿ ಥರ ಇರ್ತೀವಿ. ಅದು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ, ತಲೆನೋವು ಇರೋದು. ನಾವು ಆ ಕಡೆ ತಲೆನೇ ಹಾಕಲ್ಲ ನಾನು. ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ತೆಲುಗು, ತಮಿಳು, ಹಿಂದಿ 3 ಭಾಷೆಗಳು ಮತ್ತು ಮಲಯಾಳಂ, ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. 1 ವಾರ ಲೇಟಾಗಿ ಪ್ಲ್ಯಾನ್ ಮಾಡ್ತೀನಿ. ಅದನ್ನೆಲ್ಲ ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದು. ತಯಾರು ಇದೆ, ಸಿನಿಮಾ ತಯಾರಾಗಿದೆ ಬೇರೆ ಭಾಷೆಗಳು. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರಿಗೆಲ್ಲ.